ಗಂಗಾಜಲ ಅಪವಿತ್ರ, ಸ್ನಾನ ಮಾಡಬೇಡಿ, ಗಂಗಾ ನೀರು ಕುಡಿಯಿರಿ ಎಂದಿದ್ದಂತಹ ಯೋಗಿಗೆ ಆರೋಗ್ಯ ಇಲಾಖೆ ತರಾಟೆ. ಕೊಳೆ ಬಟ್ಟೆಯಲ್ಲಿನ ಬ್ಯಾಕ್ಟೀರಿಯಾ ನೀರಿನಲ್ಲೇ ಎದ್ದು ಬಿಡುತ್ತೆ. ಗಂಗಾಜಲ ಅಪವಿತ್ರ, ಸ್ನಾನವನ್ನ ಮಾಡಬೇಡಿ, ಗಂಗಾ ನೀರು ಕುಡಿಯಿರಿ ಎಂದಿದ್ದಂತಹ ಯೋಗಿಗೆ ಆರೋಗ್ಯ ಇಲಾಖೆ ತರಾಟೆ. ಕೊಳೆ ಬಟ್ಟೆಯಲ್ಲಿನ ಬ್ಯಾಕ್ಟೀರಿಯಾ ನೀರಿನಲ್ಲೇ ಇರುತ್ತೆ, ಗಂಗಾ ನೀರು ಕುಡಿದ್ರೆ ರೋಗ ಬರುತ್ತೆ, ಸಿಎಂ ಆದವರಿಗೆ ಜವಾಬ್ದಾರಿ ಬೇಕು ಅಂತ ಹೇಳಿದ ಅಖಿಲೇಶ್. ಎಲ್ಲರೂ ಸ್ನಾನ ಮಾಡಿದ ನೀರನ್ನ ಕುಡಿಯಲು ಹೇಳುವಂತಹ ಸಿಎಂ ಯೋಗಿ ವಿರುದ್ಧ ಮುಗಿಲೆದ್ದ ಆಕ್ರೋಶ. ವಿಚಾರ ಇಷ್ಟೇ, ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಈ ಒಂದು ಶಿವರಾತ್ರಿವರೆಗೂ ಕೂಡ ಈ ಒಂದು ಮಹಾಕುಂಭಮೇಳ ಇರುತ್ತೆ. ಈ ಮಹಾಕುಂಭಮೇಳದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಎಲ್ಲಿಂದಲೋ ಬರ್ತಾರೆ. ಗಂಗಾ ಸ್ನಾನವನ್ನ ಮಾಡಿ ಪವಿತ್ರ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದ ಯಾವ್ದ್ಯಾವ್ದು ಚಿಕ್ಕ ಪುಟ್ಟ ಹಳ್ಳಿಗಳಿಂದಲೂ ಕೂಡ ಪ್ರಯಾಗ್ರಾಜ್ನತ್ತ ಹೋಗ್ತಾ ಇದ್ದಾರೆ ಮಹಾಕುಂಭಮೇಳಕ್ಕೆ. ಆದ್ರೆ ಈಗ ಆರೋಗ್ಯ ಇಲಾಖೆ ಒಂದು ಶಾಕ್ ಅನ್ನ ನೀಡಿದೆ. ಯೋಗಿ ಆದಿತ್ಯನಾಥ್ ಅವರು ಗಂಗಾ ಜಲವನ್ನ ಸ್ನಾನ ಮಾಡಿ ಕುಡೀರಿ ಪವಿತ್ರರಾಗಿ ಅಂತ ಹೇಳ್ತಿದ್ದಂತಹ ಯೋಗಿ ಆದಿತ್ಯನಾಥ್ ಅವರಿಗೆ ಆರೋಗ್ಯ ಇಲಾಖೆ ತರಾಟೆಗೆ ತೆಗೆದುಕೊಂಡಿದೆ. ಅಪವಿತ್ರ ಸ್ನಾನ ಮಾಡಬೇಡಿ, ಅಪವಿತ್ರ ನೀರು ಕುಡಿಬೇಡಿ, ಅಪವಿತ್ರ ನೀರನ್ನ ಕುಡಿಬೇಡಿ. ಯಾಕಂತಂದ್ರೆ ಎಷ್ಟೋ ಜನರ ಮೈಯಲ್ಲಿರುವಂತಹ, ಬಟ್ಟೆಯಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳಿರುತ್ತೆ. ಸೊ ಆ ಬ್ಯಾಕ್ಟೀರಿಯಾಗಳಿಂದ ರೋಗಗಳು ಬರುತ್ತೆ ಅಂತ ಒಂದು ಹೇಳಿಕೆಯನ್ನ ಆರೋಗ್ಯ ಇಲಾಖೆ ನೀಡಿದೆ. ಸಿಕ್ಕಿದ್ದೇ ಚಾನ್ಸ್. ಅಖಿಲೇಶ್ ಯಾದವ್ ಅವರು, ಸಮಾಜವಾದಿ ಪಕ್ಷದ ನಾಯಕರು ಅಖಿಲೇಶ್ ಯಾದವ್ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರೇ, ನೀವೇ ಹೇಳ್ತಿದ್ರಲ್ಲ ಏನಂತ, ಗಂಗಾ ಸ್ನಾನವನ್ನ ಮಾಡಬೇಕು, ಗಂಗಾ ಸ್ನಾನ ಮಾಡಿ ಅದನ್ನ ನೀರು ಕುಡಿಬೇಕು ಅಂತ ಹೇಳಿ ಆರೋಗ್ಯ ಇಲಾಖೆಯವರು ತರಾಟೆಗೆ ತೆಗೆದುಕೊಂಡಿದ್ದಾರಲ್ವಾ ಸ್ವಾಮಿ, ಇದಕ್ಕೇನ್ ಹೇಳ್ತೀರಾ? ಸುಮ್ಮನೆ ನೀವು ಬಿಸ್ನೆಸ್ ಮಾಡ್ಕೋಬೇಡಿ ಅಂತ ಅಖಿಲೇಶ್ ಯಾದವ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.